ಆ, ನಾನು ಬರೀ ಒಂದ್ ನಿಮಿತ್ತ ಅಷ್ಟೇ. ಬಟ್ ನೀವ್ ಹುಡುಕ್ತಾ ಇದ್ರಿ ಅನ್ಸುತ್ತೆ, ಸೊ ಅದು ನಿಮಗೆ ಕನೆಕ್ಟ್ ಆಗಿದೆ. ಮ್ಯಾಮ್, ಹೇಳ್ಬೇಕು ಅಂದ್ರೆ ಜಸ್ಟ್ ನಾನು ಮನ್ಸಲ್ಲಿ ಅನ್ಕೊಂಡೆ ನನಗೆ ಕಲಿಯಕ್ ಬೇಕು, ಪ್ಲೀಸ್ ಹೇಗಾದ್ರೂ ಅವಕಾಶ ಮಾಡಿಕೊಡಿ ಅಂತ ನಾನು ದೇವಿನೇ ಕೇಳಿದೆ. ಸೊ ನೆಕ್ಸ್ಟ್ ವಿದಿನ್ 1 ವೀಕ್ ನಂಗೆ ನೀವು ಸಿಕ್ಕಿದ್ರಿ ಮ್ಯಾಮ್. ನನ್ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಮಧು ಅಂತ, ಅವರು ಈ ಗ್ರೂಪ್ ಅಲ್ಲಿ ಇರ್ತಾರೆ. ಬಟ್ ಅವಳೇ ನನಗೆ ಹೆಲ್ಪ್ ಮಾಡಿದ್ದು, ನಿಮ್ ಹುಡ್ಕೊಟ್ಟಿದ್ದು ಅವರೇ ಹೇಳ್ಬೇಕು. ವಿ ಆರ್ ಜಸ್ಟ್ ಅ ಚಾನೆಲ್. ನನ್ಗೆ ಯಾರೋ ಹೇಳ್ಕೊಟ್ಟಿದ್ದಾರೆ, ನಾನ್ ನಿಮಗ್ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಒಂದ್ ಕಾಮನ್ ಥಿಂಗ್ ಏನು ಅಂದ್ರೆ, ನಾನು ನನ್ ಮಗನ್ ಬಸ್ರೀಲಿ 7 ಮಂತ್ಸ್ ಪ್ರೆಗ್ನೆಂಟ್ ಅವಾಗ ನನ್ಗೆ ಲಲಿತಾ ಸಹಸ್ರನಾಮ ಹ್ಮ್. 80 years ಓಲ್ಡ್ ಅಜ್ಜಿ ಹೇಳ್ಕೊಟ್ಟಿದ್ದು. ಅವ್ರು ಇವತ್ ಬದುಕಿಲ್ಲ, ಬಟ್ ವಾಟ್ ಎವರ್ ಕ್ಲಾಸಸ್ ಐ ಆಮ್ ಟೇಕಿಂಗ್ ಈಸ್ ಫಾರ್ ಹರ್ ಅಂಡ್ ಇಸ್ ಫಾರ್ ಹರ್ ಬ್ಲೆಸ್ಸಿಂಗ್ಸ್. ಅಂದ್ರೆ ಅವರಿಗೆ ಅದು ಸಮರ್ಪಣೆ. ಎಸ್ ಅಂಡ್ ಮ್ಯಾಮ್. ನನ್ ಮಗನು, ನಾವ್ ಯು ಎಸ್ ಅಲ್ಲಿ ಇದ್ವಿ ಆ ಟೈಮಲ್ಲಿ. ಹ್ಮ್. 4 ತಿಂಗಳು, 5 ತಿಂಗಳು, 10 ತಿಂಗಳು, 2 ವರ್ಷ ನನ್ ತೊಡೆ ಮೇಲೆ ಮನ್ಕೊಂಡಿರ್ತಾ ಇದ್ದ. ಓ. ನಾನ್ ಪೂರ್ತಿ ಲಲಿತಾ ಸಹಸ್ರನಾಮ ಹೇಳೋ ತನಕನು ಅಂದ್ರೆ ಸುಮ್ನೆ ಕೇಳ್ತಾನೆ ಇರ್ತಾ ಇದ್ದ. ನಾನ್ ಸೊ ಕಲ್ತಿದ್ದ ಅಲ್ಲಿಂದ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 2015, 2014-15. ಬಟ್ ಯಾ, ಸೊ ಅದ್ ನೆನ್ಪಾಯ್ತು ನಿಮ್ದು ವಿಡಿಯೋ ನೋಡಿದ ತಕ್ಷಣ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಸೊ ಯಾರ್ಯಾರಿಗೆ ಏನೇನ್ ಅವಶ್ಯಕತೆ ಇದೆಯಾ, ಅದು ಏನೇನು ಆಸ್ಕ್ ಇದೆ, ದೇವರು ಅದ್ರ ಪ್ರಕಾರ ನಿಮ್ಗೆ ಗೈಡೆನ್ಸ್ ಕೊಡ್ತಾನೆ, ನಂಬಿದ್ರೆ. ಮಚ್. ಸೀರಿಯಸ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇವನ್ ಹೆಲ್ಪ್ ಕೇಳಿದ್ರು ಕೂಡ ಯಾರಾದ್ರೂ ಆ, ಕಳಿಸ್ತಾರೆ ಮ್ಯಾಮ್. ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಟ್ ಈಸ್ ಮೋರ್ ಲೈಕ್, ಇಟ್ ಈಸ್ ನಾಟ್ ಜಸ್ಟ್ ಬರೀ ಮನುಷ್ಯರಿಂದಾನೇ ನಿಮ್ಗೆ ಮೆಸೇಜ್ ಬರ್ಬೇಕು ಅಂತ ಏನಿಲ್ಲ. ನಿಮ್ಗೊಂದ್ ಹ್ಮ್. ವಿಡಿಯೋ ಇಂದ ಬರ್ಬೋದು, ಒಂದ್ ರೀಲ್ಸ್ ಇಂದ ಬರ್ಬೋದು, ಒಂದ್ ಮಗುವಿಂದ ಬರ್ಬೋದು, ಒಂದ್ ಫೋಟೋ ಇಂದ ಬರ್ಬೋದು, ಪ್ರಕೃತಿಯಿಂದ ಬರ್ಬೋದು. ಎಲ್ಲಿಂದ ಬೇಕಾದ್ರೂ ನಿಮ್ಗೆ ಆ ಒಂದು ಮೆಸೇಜ್ ತಲುಪ್ಬೋದು. ಬಟ್ ಕೆಲವು ಸತಿ ತಲುಪಲ್ಲ. ಯಾಕೆ ಅಂದ್ರೆ ನೀವು ರೆಡಿ ಇರೋದಿಲ್ಲ ಅದನ್ನ ರಿಸೀವ್ ಮಾಡೋದಕ್ಕೆ. ಸೊ ಓನ್ಲಿ ವೆನ್ ಯು ಆರ್ ರೆಡಿ, ಅದನ್ನ ಒಂದ್ ಒಂದು ಸೇಯಿಂಗ್ ಇದೆ, ಟ್ರಾನ್ಸ್ಮಿಟರ್ ವರ್ಕ್ ಆಗೋದು ರಿಸೀವರ್ ರೆಡಿ ಇದ್ದಾಗ, ರಿಸೀವ್ ಮಾಡೋದಕ್ಕೆ. ಟ್ರಾನ್ಸ್ಮಿಟರ್ ಹಂಗೆ ವರ್ಕ್ ಆಗಲ್ಲ. ಸೊ ನೀವು ರಿಸೀವರ್. ಸೊ ಎಕ್ಸಿಸ್ಟೆನ್ಸ್ ಇಲ್ಲ, ಪ್ರಕೃತಿ ಟ್ರಾನ್ಸ್ಮಿಟರ್ ತರ. ನಿಮ್ದೇನ್ ಕ್ವೆಶನ್ ಇದೆಯೋ ಹಾಕಿದೀರಾ, ಬಟ್ ಅದು ವರ್ಕ್ ಆಗೋದು ರಿಸೀವರ್ ರೆಡಿ ಇದ್ದಾಗ. ಬೇರೆ ಯಾರಿಗಾರ ಏನಾರ ಶೇರ್ ಮಾಡೋದಿದ್ಯಾ? ವಿ ಹ್ಯಾವ್ 2 more minutes. ತುಂಬಾ ಖುಷಿ ಆಯ್ತು. ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್. ಎಸ್, ಇಟ್ಸ್ ಅ ಬ್ಲೆಸ್ಸಿಂಗ್. ನೀವ್ ಹೇಳಿದಿರ ಒಂದ್ ಮಾತು, ಇವತ್ತಿನ ಕಾಲದಲ್ಲಿ ನೀರು ಸಹ ದುಡ್ಡು ಕೊಟ್ಟಿ ತಗೋತೀವಿ, ಅಂತದ್ರಲ್ಲಿ ಯಾಕೆ ನೀವು ಫ್ರೀ ಆಗಿ ಮಾಡ್ತಾ ಇದ್ದೀರಾ ಮೇಡಮ್ ಅಂತ. ಹಾ, ಎಸ್. ಎಕ್ಸಾಕ್ಟ್ಲಿ. ಆಕ್ಚುಲಿ ಗುರು ಅಂತ, ಇವಾಗ ನಾವ್ ಹೇಗೆ ಮಕ್ಳಿಗೆ ಒಳ್ಳೆ ಇನ್ವೆಸ್ಟ್ ಮಾಡ್ತೀವಿ, ಸ್ಕೂಲ್ ಅಂತ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದೇ ತರ ಈ ವಿಷಯದಲ್ಲೂ ನಾವು ಒಳ್ಳೆ ಗುರುನ ಆ ನನ್ಗೆಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮ್ಯಾಮ್. ನನ್ಗಂತೂ ನಿಮ್ನ ದೇವಿನ ಕಳ್ಸಿದಾರೆ ಅಂತ ನಾನ್ ಅದನ್ನ ಬಿಲೀವ್ ಮಾಡ್ತೀನಿ. ಬಿಕಾಸ್ ನಾನ್ ಕೇಳಿ 1 ವೀಕ್ ಅಲ್ಲಿ ನೀವ್ ನನಗ್ ಸಿಕ್ಕಿದ್ರಿ. ಹೌದು, ದೇರ್ ಇಸ್ ಸಮ್ ಕನೆಕ್ಟ್. ಐ ಡೋಂಟ್ ಡಿನೈ ದಟ್. ಅಂದ್ರೆ ತಪ್ಪು ಅಂದ್ರೆ ಇಲ್ಲ ಅಂತ ಹೇಳಲ್ಲ. ಆ ನನ್ಗೆ ಏನಂದ್ರೆ, ಈ ಒಂದು ಗ್ರೂಪ್ ಇಂದ ಖುಷಿ ಸಿಗ್ತಾ ಇದೆ, ಆಯ್ತಾ. ಖುಷಿ ದುಡ್ಡು ಕೊಟ್ರು ಸಿಗೋದಿಲ್ಲ. ಸೊ ಈ ಒಂದು ಗ್ರೂಪ್ ಇಂದ ನಾನು ಕಲಿತಾ ಇದ್ದೀನಿ. ಯಾಕಂದ್ರೆ ನಾನು ಲಲಿತಾ ಸಹಸ್ರನಾಮ ಮೀನಿಂಗ್ಸ್ ನ ಡೀಪ್ ಆಗಿ ಮುಂಚೆ ಕಲ್ತಿರ್ಲಿಲ್ಲ. ಜಸ್ಟ್ ಏನದು ರಿಸೈಟ್ ಮಾಡ್ತಾ ಇದ್ದೆ. ಕೆಲವೊಂದು ತಪ್ಪು ಉಚ್ಚಾರಣೆನೂ ಇದೆ, ಅದನ್ನ ನಾನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ, ಕಲಿತಾ ಇದ್ದೀನಿ. ನಿಮ್ಗಳ ಜೊತೆ ನಾನು ಎವಾಲ್ವ್ ಆಗ್ತಾ ಇದ್ದೀನಿ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಆನ್ ಟಾಪ್ ಆಫ್ ದಟ್, ಸುಮಾರು ಜನ ಫೋಟೋಸ್ ಬುಕ್ ಮಾಡಿದ್ದಾರೆ. ಕೆಲವರು ಪೇಂಟಿಂಗು ಬುಕ್ ಮಾಡಿದ್ದಾರೆ, ದೊಡ್ಡ ಲೈಫ್ ಸೈಜ್ ಪೇಂಟಿಂಗ್. ಅದಿನ್ನು ಡೆಲಿವರಿ ಪೆಂಡಿಂಗ್ ಇದೆ.
ಇನ್ ಕೆಲವರು ವಾಲಂಟಿಯರ್ ಆಗಿ ಅಂದ್ರೆ ಜಿಪೇ ನಂಬರ್ಗೆ ವಾಟ್ ಎವರ್ ಲಿಟಲ್ ಸ್ಟಾರ್ಟಿಂಗ್ ಫ್ರಮ್ 100 rupees ಆಲ್ಸೋ ದೇ ಆರ್ ಸೆಂಡಿಂಗ್ ಇಟ್ ಆಸ್ ಅನ್ ಆಫರಿಂಗ್. ಐ ಡೋಂಟ್ ನೋ, ಬಟ್ ದೆನ್ ಐ ಆಮ್ ಎಕ್ಸೆಪ್ಟಿಂಗ್ ಇಟ್. ಇಟ್ ಇಸ್ ನಾಟ್ ದಟ್ ಐ ಆಮ್ ನಾಟ್ ಎಕ್ಸೆಪ್ಟಿಂಗ್ ಇಟ್. ಇದರದೇ ಆದ ಮೇಂಟೆನೆನ್ಸ್ ಖರ್ಚು, ಲೈಕ್ ಝೂಮ್ ಸಬ್ಸ್ಕ್ರಿಪ್ಷನ್, ಮೆನಿ ಅದರ್ ಥಿಂಗ್ಸ್ ಆರ್ ದೇರ್. ಬಟ್ ಲಕಿಲಿ ಐ ಹ್ಯಾವ್ ಬಿನ್ ಬ್ಲೆಸ್ಡ್. ವೆದರ್ anybody helps me or not, the existence Lalita Devi is like a shadow and she is guiding me, protecting me. ಅಂದ್ರೆ ನನ್ ಜೊತೆ, ವೆದರ್ ಇಟ್ಸ್ ಎಮೋಷನಲ್, ಫೈನಾನ್ಷಿಯಲ್, ರಿಲೇಶನ್ಶಿಪ್ ವೈಸ್, ಈ ಕ್ಲಾಸ್ ಮಾಡೋದಕ್ಕೆ ಬರೀ ನಾನು ಒಬ್ಳೆ ಕಾರಣ ಅಲ್ಲ. ನನ್ ಮಕ್ಕಳು ಸಹಕಾರ ಮಾಡ್ತಾ ಇದ್ದಾರೆ, ಮೈ ಹಸ್ಬೆಂಡ್ ಇಸ್ ಸಪೋರ್ಟಿಂಗ್, ನಮ್ ಮನೇಲಿ ಕೆಲ್ಸದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮೈ ಮ್ಯಾನೇಜರ್ ಇಸ್ ಸಪೋರ್ಟಿಂಗ್. ಸೊ ಇಟ್ ಇಸ್ ಅ ಕಲೆಕ್ಟಿವ್ ಎಫರ್ಟ್. ಸೊ ಇಲ್ಲಿಂದ ಏನೇನ್ ವೈಬ್ರೇಷನ್ ಸಿಗುತ್ತೋ, ಇಲ್ಲ ಏನೇನ್ ಬ್ಲೆಸ್ಸಿಂಗ್ ಸಿಗುತ್ತೋ, ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಮೀ, ಇಟ್ ಇಸ್ ಫಾರ್ ಎವ್ರಿ ಬಡಿ. ಓಕೆ, ಇಟ್ ಈಸ್ ಅ ಕಲೆಕ್ಟಿವ್ ಥಿಂಗ್. ಬಟ್ ನಾನು ಒಬ್ಳೆ ಕಾಣ್ತಾ ಇದ್ದೀನಿ ಮುಂದೆ ಅಷ್ಟೇ. ಆಯ್ತಾ? ಸೊ ದ ಲಾಟ್ ಆಫ್ ಪೀಪಲ್ ಬಿಹೈಂಡ್ ಇಟ್, ನನ್ನನ್ನ ಮೋಟಿವೇಟ್ ಮಾಡೋರು. ಮತ್ತೆ ನನ್ಗೆ ಈಗ ಒಂದು ಶ್ಲೋಕದ ಅರ್ಥ ತಿಳ್ಕೋಬೇಕು, ವೆದರ್ ಐ ಯಾಕಂದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಪೀಪಲ್ ಹೂ ಆರ್ ಸೆಂಡಿಂಗ್ ಮಿ ವಾಯ್ಸ್ ಮೆಸೇಜಸ್ ಆಸ್ಕಿಂಗ್ ಫಾರ್ ಸಮ್ ಗೈಡೆನ್ಸ್. ಸೊ whenever I am responding to them ala, I just want to be sure that I'm responding in a right way also. So I am also consulting some people. Some people are guiding in invisible mode. Okay, so everything goes to collective effort, and as a group kaltaga, my voice is going to even US also. So there are a lot of people joining from US also. So the sound vibration is traveling allivargu andre, you are also part of it andre. It is a big collective energy where even the existence cannot take off. ಅಂದ್ರೆ ದೇವಿನೂ ನೋಡ್ತಾ ಇರ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ. ಆಯ್ತಾ? ದೇವರು ಸಂಚಾರ ಮಾಡ್ತಾ ಇರ್ತಾರೆ. ಓಕೆ, ಇಲ್ಲಿ ಒಬ್ರೇ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದಾರೆ, ಇಲ್ಲಿ 30 ಜನ ಸೇರಿ ಹೇಳ್ತಾ ಇದ್ದಾರೆ, ಇಲ್ಲ 800 ಜನ ಸೇರಿ ಹೇಳ್ತಾ ಇದ್ದಾರೆ ಅಂದ್ರೆ ದೇವಿ ಕಣ್ಣು ಫಸ್ಟ್ ಇಲ್ಲಿಗೆ ಬೀಳುತ್ತೆ. ಸೊ ಆತರ ಕಲೆಕ್ಟಿವ್ ಲರ್ನಿಂಗಿಗೆ ಅದರದೇ ಆದ ವೈಬ್ರೇಷನ್ ಇರುತ್ತೆ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ಸಾರಿ. ನಿಮಗ್ ನೀವ್ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಇವತ್ತಿನ ದಿವಸ ನೀವೆಲ್ಲ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿದ್ದೀರಾ. ಮತ್ತೆ ದಿಸ್ ಈಸ್ ಇದೊಂಥರ ಪ್ಯೂರ್ ಡಿವೈನ್ ಗ್ರೂಪ್. ಸೊ ನಿಮಗ್ ನೀವ್ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಈ ಒಂದ್ ದಿವಸ ಈ ಒಂದ್ ಟೈಮ್ ನ ತಕೊಂಡು ನೀವು ಇವತ್ ಇಲ್ಲಿ ಇರೋದಕ್ಕೆ. ಅಂಡ್ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಯೇ. ಐ ವಾಂಟ್ ಟು ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಕ್ವೆಶನ್. ಯಾಕಂದ್ರೆ ತುಂಬಾ ಜನ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಏನ್ ಕ್ವೆಶನ್ ಗೊತ್ತಾ? ವಾಟ್ ಈಸ್ ದ ಬೆನಿಫಿಟ್? ಅಂದ್ರೆ ನಾನ್ ಈ ಲಲಿತಾ ಸಹಸ್ರನಾಮ ಚಾಂಟ್ ಮಾಡೋದ್ರಿಂದ, ಇಲ್ಲ ಅಂದ್ರೆ ಬೇರೆ ಬೇರೆ ರಾಮ್ರ ಜಪ ಅದು ಇದು ನಾನು ಇನ್ಸ್ಟಾಲ್, ಐ ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ವಿಡಿಯೋಸ್. Today is second day of Gupta Navaratri. Okay, thank you so much. Okay, so ಯಾರ್ಗಾರ ಕಾರ್ ಡ್ರೈವಿಂಗ್ ಬರುತ್ತಾ, ಇಲ್ಲ ಬೈಕ್ ಡ್ರೈವಿಂಗ್ ಬರುತ್ತಾ? ಬೈಕ್ ಓಡಿಸ್ತೀರಾ ಯಾರ? ಜಸ್ಟ್ ಸೇ ಎಸ್ ಎಸ್, ಟೈಪ್ ಎಸ್. ಓಕೆ, ಓಕೆ, ಯು ನೋ ಬೈಕ್ ರೈಡಿಂಗ್ ಅಲ್ಲ? ಈಗ ಬೈಕು ಮತ್ತೆ ಕಾರ್ ಎರಡು ಗೊತ್ತಾ ನಿಮ್ಗೆ? ಯಾರ್ಗಾರ ಬೈಕು ಮತ್ತೆ ಕಾರ್ ಎರಡು ಗೊತ್ತಾ? ಎಸ್, ಓಕೆ, ದರ್ಶನ್ ನೋಸ್ ಇಟ್. ಓಕೆ, ಯಾರ್ಗಾರ ಬೈಕು ಕಾರು ಇಬ್ರು, ಅಪಾರ್ಟ್ ಫ್ರಮ್ ದರ್ಶನ್ ಎನಿಬಡಿ ನೋಸ್? ಶ್ವೇತಾ ನೋಸ್ ಇಟ್. ಓಕೆ, ಸೊ ನಾವ್ ಐ ಹ್ಯಾವ್ ಅ ಕ್ವೆಶನ್. ಅಂದ್ರೆ ನನ್ಗೊಂದ್ ಕ್ವೆಶನ್ ಇದೆ. ನೀವು ಬೈಕ್ ನ ಫಸ್ಟ್ ಕಲ್ತ್ರೋ, ಕಾರ್ನ ಫಸ್ಟ್ ಕಲ್ತ್ರೋ? ಅದಲ್ದಿರ ಇನ್ನೊಂದ್ ಪ್ರಶ್ನೆ ಏನಂದ್ರೆ, ಬೈಕ್ ನ ಕಲಿಬೇಕಾರೆ ನೀವು ಕಾರ್ನು ಕಲ್ತ್ರಾ? ಬೈಕ್ ನ ಕಲಿತಾ ಇದ್ದೀರಾ? ಇಲ್ಲ ಅಲ್ಲ, ಬೈಕ್ ನ ಕಲಿತಾ ಇದ್ದೀರಾ. ಸೊ ಬೈಕ್ ನ ಕಲಿಯೋದಕ್ಕೆ ಫೋಕಸ್ ಮಾಡಿ, ಬೈಕ್ ನ ಕಲ್ತ ಮೇಲೆ ನೀವು ಕಾರ್ನ ಕಲ್ತಿದ್ದಲ್ವಾ? ಕರೆಕ್ಟ್ ಮಾಡಿ ನನ್ನನ್ನ. ಸೇ ಎಸ್ ಎಸ್.
ಫಸ್ಟ್ ಬೈಕ್ ನ ಕಲ್ತ್ರಿ, ಬೈಕ್ ಆರಾಮಾಗಿ ಓಡ್ಸಕ್ ಬಂದ್ಮೇಲೆ ನಿಮ್ಗೆ ರೋಡ್ ಏನದು ಬೈಕ್ ಕಾನ್ಫಿಡೆನ್ಸ್ ಬಂದ್ಮೇಲೆ, ಮತ್ತೆ ರೋಡ್ ಕ್ಲಾರಿಟಿ ಅಂದ್ರೆ ಫೋಬಿಯಾ ಅಂದ್ರೆ ಭಯ ಏನು ಇಲ್ಲ, ಬೈಕ್ ನ ಕಂಫರ್ಟಬಲ್ ಆಗಿ ಓಡಿಸ್ತಾ ಇದ್ದೀನಿ ನಾನು ಅಂದ್ಮೇಲೆ ನೀವು ಕಾರ್ನ ಕಲ್ತಿದ್ದಲ್ವಾ? ಸೇ ಎಸ್ 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 ಮ್ಯಾಮ್. ಓಕೆ ಮಧುಶ್ರೀ, ಓಕೆ, ಥ್ಯಾಂಕ್ ಯು. ಸೈಕಲ್ ಆಮೇಲೆ ಬೈಕ್ ಆಮೇಲೆ ಕಾರ್. ಓಕೆ, ಸೇಮ್ ಇದೇ ಸ್ಟ್ರಾಟಜಿ ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ದಾರೆ. ಮ್ಯಾಮ್, ಲಲಿತಾ ಸಹಸ್ರನಾಮ ಕಲಿತಾ ಇದ್ದೀನಿ, ಹನುಮಾನ್ ಚಾಲೀಸು ಕಲೀಲ, ರಾಮ್ ಕೋಟಿನೂ ಬರೀಲ, ನಾನು ಅದು ಮಾಡ್ಲಾ ಇದು ಮಾಡ್ಲಾ ಇದು ಮಾಡ್ಲಾ ಅಂತ. ನೋ, ಎಲ್ಲಾನು ಒಂದೇ ಟೈಮಿಗೆ ಕಲಿಯೋದಕ್ ಆಗೋದಿಲ್ಲ. ಫಸ್ಟ್ ಒಂದನ್ನ ಫೋಕಸ್ ಮಾಡಿ ಕಾರ್ ಬೈಕ್ ಕಲ್ತ ಮೇಲೆ, ಫಾರ್ ಎಕ್ಸಾಂಪಲ್ ನೀವು ಲಲಿತಾ ಸಹಸ್ರನಾಮದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಕಲ್ತ ಮೇಲೆ ಓಕೆ ನನಗೀಗ ಬೈಕ್ ಬರ್ತಾ ಇದೆ, ಇಲ್ಲ ನನ್ಗೆ ಅರ್ಥ ಆಗ್ತಾ ಇದೆ, ನಾನು ಆರಾಮಾಗಿ ಓಡಿಸ್ತಾ ಇದ್ದೀನಿ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಬೇರೆದಕ್ಕೆ ಸ್ವಿಚ್ ಆಗಿ. ರಾಮ್ರ ಜಪ ಆಗ್ಲಿ, ಹನುಮಾನ್ ಚಾಲೀಸ ಆಗ್ಲಿ. ಬಾವಿನ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಅಗಿಯೋದಕ್ಕೆ? ಬಾವಿನ ಅಗಿತಾ ಇರ್ತೀರಲ್ಲ. ಈಗ ನನ್ನನ್ನ ತುಂಬಾ ಜನ ಬೆನಿಫಿಟ್ಸ್ ಏನು ಮ್ಯಾಮ್, ಬೆನಿಫಿಟ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಬಾವಿನ ಅಗಿಬೇಕಾರೆ ಎಷ್ಟ ಆಳದಲ್ಲಿ ನೀರ್ ಬರುತ್ತೆ ಅಂತ ನನಗ್ ಗೊತ್ತಿರುತ್ತಾ? ಅಗ್ಯಕ್ ಸ್ಟಾರ್ಟ್ ಮಾಡ್ದಾಗೇನೆ ನೀರು ಬರುತ್ತಾ ಬರಲ್ವಾ ಅಂತ ಗೊತ್ತಾಗೋದು. ಅದು ಎಷ್ಟು ಡೆಪ್ತ್ ಅಲ್ಲಿ ಬರುತ್ತೆ, 100 ಫೀಟಿಗೆ ಬರುತ್ತಾ, 200 ಫೀಟಿಗೆ ಬರುತ್ತಾ, ಇಲ್ಲ 500 ಫೀಟಿಗೆ ಬರುತ್ತಾ, 1000 ಫೀಟಿಗೆ ಬರುತ್ತಾ, ಇಲ್ಲ ಬರೋದೇ ಇಲ್ವಾ, ನನ್ಗೂ ಗೊತ್ತಿಲ್ಲ. ಅದನ್ನ ನೀವೇ ಪರೀಕ್ಷೆ ಮಾಡ್ಬೇಕು, ನೀವ್ ಅಗಿಬೇಕು. ಅದು ಬಿಟ್ಟು ನೀವು ಇಲ್ಲ ಇಲ್ಲಿ 100 ಫೀಟ್ ಅಗದ್ಬಿಟ್ಟು, ಓ ಇಲ್ಲಿ ನೀರ್ ಬರ್ತಾ ಇಲ್ಲ, ಇನ್ನೊಂದ್ ಕಡೆ ಹೋಗಿ ಅಗಿತೀನಿ ಅಂತ ಇನ್ನೊಂದ್ ಕಡೆ ಅಗದ್ಬಿಟ್ಟು, ಅಲ್ಲೂ ನೀರ್ ಬರ್ತಾ ಇಲ್ಲ, ಇನ್ನೊಂದ್ ಕಡೆ ಹೋಗಿ ಅಗಿತೀನಿ ಅಂತ ಎಲ್ಲಾ ಕಡೆ ಹೋಗಿ ಅಗದ್ರೆ ನೀರ್ ಬರುತ್ತಾ ಹೇಳಿ? ನೀರ್ ಬರುತ್ತಾ? ತುಂಬಾ ಕಡೆ ಅಗದ್ರೆ ನೀರ್ ಬರುತ್ತಾ? ನೋ ಮ್ಯಾಮ್, ನೋ ಬರಲ್ಲ. ಅದೇ ತರ ಫಸ್ಟ್ ಒಂದನ್ನ ಫೋಕಸ್ ಮಾಡಿ ಅದ್ರಲ್ಲಿ ಸೋಕಾಗಿ, ಅಂದ್ರೆ ಡಿಪ್ ಆಗಿ, ಫುಲ್ ಇಮರ್ಸ್ ಆಗಿ, ಫುಲ್ ಅದನ್ನ ಏನದು ಎಂಜಾಯ್ ಮಾಡಿ, ಫೀಲ್ ಮಾಡಿ. ಇಲ್ಲ ನನ್ಗಲ್ಲಿ ಫೀಲ್ ಆಗ್ತಾ ಇಲ್ಲ, ನನ್ಗೇನು ಸಿಗ್ತಾ ಇಲ್ಲ ಅಂದಾಗ ಬೇಕಾದ್ರೆ ನೀವು ಪ್ಯಾರಲಿ ಬೇರೆದನ್ನ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಆಮೇಲೆ ಒಂದ್ ಅರ್ಥ ಮಾಡ್ಕೊಳ್ಳಿ, ನನ್ಗೆ ತುಂಬಾ ಸಿಕ್ಕಿದೆ ಆಯ್ತಾ ಈ ಒಂದು ಅಧ್ಯಾತ್ಮದ ಲೈನ್ ಅಲ್ಲಿ ಬಂದಿ. ಆದ್ರೆ ಯಾವಾಗ ಸಿಕ್ಕಿದ್ದು? 18 ವರ್ಷ ಪ್ರಾಕ್ಟೀಸ್ ಮಾಡಿ, 19 ವರ್ಷ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂದ್ರೆ ನಾನು ವರ್ಕಿಂಗ್ ಇದ್ದೆ, ಪೇಂಟಿಂಗ್ ಮಾಡ್ತಾ ಇದ್ದೆ, ಪೇಂಟರು, ರೈಟರು, ಪ್ಲಸ್ ಈ ಅಧ್ಯಾತ್ಮ ಸಾಧನೆ, ಪ್ಲಸ್ ಸಂಸಾರ, ಅದು ಇದು. ಸೊ ನಾನು 4-5 ಬೋಟಲ್ ಕಾಲಿಟ್ಟಿದ್ದೆ ಆಯ್ತಾ. ಎಲ್ಲರಿಗೂ ಆತರ ಆಗಲ್ಲ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ 2 ಬೋಟಲ್ ಕಾಲಿಟ್ರೆ ಮುಂದೆನೆ ಹೋಗಲ್ಲ. ಸೊ ನೀವ್ ಏನ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಮಾಡ್ಕೊಂಡು ಒಂದ್ ಅರ್ಥ ಮಾಡ್ಕೊಳ್ಳಿ, ಎವ್ರಿಬಡಿ ಇಸ್ ಯುನೀಕ್. ಯುನೀಕ್ ಅಂದ್ರೆ ಎಲ್ಲರೂ ಯುನೀಕ್ ಅಂದ್ರೆ ಅದು ಕನ್ನಡದಲ್ಲಿ ನನ್ಗೆ ವರ್ಡ್ ಬರ್ತಾ ಇಲ್ಲ. ವಿಭಿನ್ನ. ವಿಶೇಷ. ವಿಭಿನ್ನ ಎಕ್ಸಾಕ್ಟ್ ವರ್ಡ್. ವಿಭಿನ್ನ ಅಂದ್ರೆ ವಿಶೇಷ ಅಂದ್ರೆ ಸ್ಪೆಷಲ್ ಆಗುತ್ತೆ. ವಿಭಿನ್ನ ಅಂದ್ರೆ ವೆರಿ ಯುನೀಕ್. ಬಿಕಾಸ್ ನಿಮ್ ತಂದೆ ತಾಯಿ ಬೇರೆ, ನಿಮ್ಮ ಅಪ್ಬ್ರಿಂಗಿಂಗ್ ಬೇರೆ, ನಿಮ್ಮನ್ನ ಬೆಳೆಸಿರೋ ರೀತಿ ಬೇರೆ, ನಿಮ್ಮ ಎಜುಕೇಶನ್ ಬೇರೆ, ನಿಮ್ ಫ್ರೆಂಡ್ಸ್ ಬೇರೆ, ನಿಮ್ ಹೆಂಡತಿ ಮಕ್ಳು ಬೇರೆ, ನಿಮ್ ಅರ್ನಿಂಗ್ ಬೇರೆ, ನಿಮ್ಮ ಏನದು ಹೆಲ್ತ್ ಬೇರೆ, ಮತ್ತೆ ನಿಮ್ ಆಸೆಗಳು ಬೇರೆ. ನಿಮ್ ತರ ಯೋಚನೆ ಮಾಡೋರು ಇನ್ನೊಬ್ರಿಲ್ಲ. ಸೊ ನೀವು ಬಂದು ಜನರಿಕ್ ಆಗಿ ಬೆನಿಫಿಟ್ ಸಿಗುತ್ತಾ ಸಿಗಲ್ವಾ, ಇಲ್ಲಾಂದ್ರೆ ನನ್ಗೇನ್ ಸಿಗುತ್ತೆ ಮ್ಯಾಮ್ ಅಂದ್ರೆ ನನ್ಗೂ ಗೊತ್ತಿಲ್ಲ ನಿಮ್ಗೇನ್ ಬೇಕು ಅಂತ. ನೀವ್ ಅದನ್ನ
ಎಕ್ಸಿಸ್ಟೆನ್ಸ್ ಅಂದ್ರೆ ಸೃಷ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೇಕು. ಓಕೆ, ನನ್ಗೆ ಹೆಲ್ತ್ ಬೇಕು, ನನ್ಗೆ ವೆಲ್ತ್ ಬೇಕು, ಇಲ್ಲ ನನ್ಗೆ ಇದಕ್ಕೆ ಇದೇ ಬೇಕು ನನ್ಗೆ ಅಂತ. ಅದನ್ನ ಕೊಡ್ತಾನೋ ಬಿಡ್ತಾನೋ ನನಗೂ ಗೊತ್ತಿಲ್ಲ. ಈಗ ಆ ತೋಟ ನೋಡಿದೀರಲ್ವಾ ಎಲ್ಲರೂ ತೋಟದಲ್ಲಿ ಒಂದು ಸಸಿ ಇಲ್ಲ ಒಂದು ಗಿಡ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಬರೀ ಒಂದೇ ಬೀಜ ನೆಡ್ತೀವ, ಇಲ್ಲ ಒಂದ್ 3-4 ಬೀಜ ಹಾಕ್ತಾ ಹೋಗ್ತೀವೋ? ಆನ್ಸರ್ ಮಾಡಿ. 3-4 ಹಾಕ್ತಿರೋ, ಒಂದೇ ಹಾಕ್ತಿರೋ? ಟೈಪ್ ಎಷ್ಟೊಂದು ಹಾಕ್ತಿರೋ? ಒಂದು ಪಾತಿ ಮಾಡಿದಾಗ ಇಲ್ಲ ಬೆಳೆ ನೆಡ್ಬೇಕಾರೆ ಒಂದೊಂದ್ ಬೀಜ ಹಾಕಲ್ಲ ನೀವು. ಹೌ ಟು ಪುಟ್ ಅಪ್ಲಿಕೇಶನ್ ಟು ಯೂನಿವರ್ಸ್, ಐ ವಿಲ್ ಟೆಲ್. ಕೌಂಟ್ಲೆ ಎಷ್ಟೊಂದ್ ಬೀಜ ಹಾಕ್ತೀರಾ? ಎಷ್ಟೊಂದ್ ಬೀಜ ಹಾಕ್ದಾಗ ಕೆಲವು ಬೀಜ ಜರ್ಮಿನೇಟೇ ಆಗೋದಿಲ್ಲ, ಮೊಳಕೆನೆ ಬರೋದಿಲ್ಲ. ಕೆಲವು ಬೀಜ ಸತ್ತೋಗುತ್ತೆ, ಕೆಲವು ಬೀಜ ಮೊಳಕೆ ಬರುತ್ತೆ, ಕೆಲವು ಬೀಜ ಸಸಿ ಆಗುತ್ತೆ. ಆ ಸಸಿಯಾಗ ಗಿಡ ನೀವ್ ಹೆಂಗ್ ಆರೈಕೆ ಮಾಡ್ತೀರಾ ಅದ್ರ ಮೇಲೆ ಕೆಲವು ಗಿಡಕ್ಕೆ ಕೋಲ್ ಬೇಕಾಗುತ್ತೆ, ಪ್ಲಸ್ ನೀರು ನೀವ್ ಹೆಂಗೆ ತುಂಬಾ ಹಾಕ್ತಿವಿ ಮೇಡಮ್, ಇರಿ ಒಂದ್ ನಿಮಿಷ. ಸೊ ತುಂಬಾ ಹಾಕ್ತೀರಾ, ಸೊ ಬೀಜನ ಎಷ್ಟೊಂದ್ ಹಾಕ್ತೀರಾ, ಸೊ ಅದ್ರಲ್ಲಿ ಏನದು ಇನ್ಸೆಕ್ಟ್ಸ್ ಬರುತ್ತೆ, ರೋಗಗಳು ಬರುತ್ತೆ, ಬೇರೆ ಬೇರೆ ತರದ ರೀತಿ ರೋಗ ಬರುತ್ತೆ. ಕೊನೆಗೆ ಉಳಿಯೋದು ಕೆಲವೊಂದು ಮರ ಅಷ್ಟೇ. ಸೊ ಅದೇ ತರ ನೀವ್ ಎಷ್ಟೊಂದು ಏನದು ಹೆಲ್ತ್ ಚೆನ್ನಾಗಿರ್ಬೇಕು, ವೆಲ್ತ್ ಚೆನ್ನಾಗಿರ್ಬೇಕು, ಅದನ್ನ ನೀವ್ ಮೆಡಿಟೇಷನ್ ಆಗ್ಲಿ ಏನೇ ಒಂದಾಗ್ಲಿ ನಿಮಗೆ ಏನ್ ಬೇಕು, ನಿಮಗೆ ಕ್ಲಾರಿಟಿ ಇರ್ಬೇಕು. ಸೊ ಅದನ್ನ ನೀರಾಕಿ ಬೆಳ್ಸಿದ್ರೆ ಅದು ಒಂದು ಮರ ಬೆಳೆಯೋದಕ್ಕೆ 4-5 ವರ್ಷ, 8 ವರ್ಷ, 10 ವರ್ಷ, 20 ವರ್ಷನೂ ಆಗುತ್ತೆ. ಅದು ಫಲ ಕೊಡೋದು ಯಾವಾಗ? ಒಂದು 8 ವರ್ಷ, 10 ವರ್ಷ ಮಿನಿಮಮ್. ಮಾವಿನ ಮರ ಅಂತೂ ಒಂದು ಮಿನಿಮಮ್ 8 ವರ್ಷ ಆದ್ಮೇಲೆ ಫಲ ಕೊಡೋದು. ಸೊ ಅದೇ ತರ ನೀವು ನಿಮ್ ಜೀವನದಲ್ಲಿ ಇವತ್ತು ಲಲಿತಾ ಸಹಸ್ರನಾಮ ಇಲ್ಲ ಇವತ್ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಬಿಟ್ಟು, ಮೇಡಮ್ ನನ್ಗೇನು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ಮೇಡಮ್ ನನ್ಗೆ ಏನಾಗ್ತಾ ಇದೆ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನನಗೂ ಗೊತ್ತಾಗಲ್ಲ. ಸೊ ತಾಳ್ಮೆ ಇರ್ಬೇಕು, ಆಮೇಲೆ ಕನ್ಸಿಸ್ಟೆನ್ಸಿ ಇರ್ಬೇಕು. ಕೆಲವ್ರಿಗೆ 3 ತಿಂಗಳಿಗೆ ವ್ಯತ್ಯಾಸ ಗೊತ್ತಾಗುತ್ತೆ, ಇಲ್ಲ 1 ತಿಂಗ್ಳಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಈ ತರ ಯಾರಿಗಾರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಈಗ ತುಂಬಾ ಜನ ಇದು 5-6 ತಿಂಗಳಿಂದ ಕ್ಲಾಸ್ ನಡೀತಾ ಇದೆ. ಯಾರಿಗಾರ ಏನಾರ ನಿಮ್ ಜೀವನದಲ್ಲಿ ಏನಾರ ವ್ಯತ್ಯಾಸ ಕಾಣ್ತಾ ಇದೆಯಾ? ಶೇರ್ ಮಾಡ್ತೀರಾ? ಪ್ರಗತಿ ಅವ್ರು ಶೇರ್ ಮಾಡಿದ್ದಾರೆ, ಡಿಪ್ರೆಷನ್ ಇಂದ ಆಚೆ ಬಂದೆ, ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಅಂತ. ಆತರ ನಿಮ್ಮಲ್ಲಿ ಯಾರಿಗಾರ ಏನಾರ ಬೆನಿಫಿಟ್ ಸಿಕ್ಕಿರೋದನ್ನ ಶೇರ್ ಮಾಡ್ತೀರಾ? ಶೇರ್ ಮಾಡಿ, ಟೈಪ್ ಮಾಡಿ ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ನಿಮ್ಗೇನು ಸಿಕ್ಕಿಲ್ವಾ ಈ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದ್ರಿಂದ? ಹಲೋ ಮ್ಯಾಮ್, ತುಂಬಾ ಪಾಸಿಟಿವ್ ವೈಬ್ಸ್ ಬಂದಿದೆ ನನಗಂತೂ. ತುಂಬಾ ಪಾಸಿಟಿವ್ ವೈಬ್ಸ್ ಬಂದಿದೆ, ತುಂಬಾ ಸಿಗ್ತಾ ಇದೆ ಮ್ಯಾಮ್. ಏನ್ ಸಿಗ್ತಾ ಇದೆ? ಅದೇ ಪಾಸಿಟಿವ್ ವೈಬ್ಸ್ ಸಿಕ್ಕಿದೆ, ಕಾನ್ಫಿಡೆನ್ಸ್ ಬಂದಿದ್ಯಾ? ಸೊ ನೀವು ಮಾತಾಡ್ಬೇಕಾದ್ರೂ ಖುಷಿ ಸಿಕ್ಕಿದೆ. ಸಿ ಆತರ ಒಬ್ಬೊಬ್ರಿಗೆ ಒಂದೊಂದ್ ಸಿಕ್ಕಿದೆ. ಸೊ ಎಲ್ಲರೂ ಯುನೀಕ್ ಆಗಿ ರಿಪ್ಲೈ ಮಾಡ್ತಾ ಇದ್ದಾರೆ. ಐ ಆಮ್ ಹ್ಯಾವಿಂಗ್ ಪ್ಲೆಜರ್ ಆಫ್ ಲರ್ನಿಂಗ್ ಲಲಿತಾ ಸಹಸ್ರನಾಮ, ಪೇಷನ್ಸ್, ಪಾಸಿಟಿವ್ ಥಾಟ್ಸ್, ಫೀಲಿಂಗ್ ಬ್ಲೆಸ್ಡ್, ಕಾನ್ಫಿಡೆನ್ಸ್, ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಡಿವೈನ್ ಎಕ್ಸ್ಪೀರಿಯನ್ಸ್. ಸಿ ಆತರ ಪ್ರತಿಯೊಬ್ರಿಗೂ ಅವ್ರದೇ ಆದ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನ್ ಹೇಳಿದ್ರೆ ಅದು ನಾನ್ ಊಟ ಮಾಡ್ದಂಗ ಆಗುತ್ತೆ, ನಾನ್ ಸಕ್ಕರೆ ತಿಂತಾ ಇರೋದು, ಅದು ನಂದು ಎಕ್ಸ್ಪೀರಿಯನ್ಸ್. ಫೀಲ್, ಅನುಭವ ಅನ್ನೋದು ಒಬ್ಬೊಬ್ರಿಗೂ ಬೇರೆ ಬೇರೆ ತರಾನೇ ಆಗುತ್ತೆ. ಅಗ್ರಿ ಮಾಡ್ತೀರಾ? ಥಮ್ಸ್ ಅಪ್ ಕೊಡಿ. ಸೊ ನಿಮ್ಮ ಅನುಭವನ ನೀವೇ ಅನುಭವಿಸ್ಬೇಕು. ಈಗ ನಿಮಗೆ ಕಷ್ಟ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಸುಖ ಆಗ್ತಾ ಇದೆ ಅಂದ್ರೆ ಅದನ್ನ ಯಾರು ಬೇರೆಯವ್ರು ಬಂದು ನಿಮ್ಗೆ ಇಂಜೆಕ್ಟ್ ಮಾಡೋದಕ್ ಆಗೋದಿಲ್ಲ. ನೀವ್ ಅದನ್ನ ದಾರಿ ನಡೆದಾಗೇನೆ ನಿಮ್ಗೆ ಅದು ಪಾತ್ ಅಂದ್ರೆ
ನೀವು ನಡೀತಾ ನಡೀತಾ ದಾರಿ ಕಾಣಿಸ್ತಾ ಹೋಗುತ್ತೆ. ಇವತ್ತೇನೆ ನನ್ಗೆ ಇಲ್ಲ, ನನಗ್ ಬ್ಲೂ ಪ್ರಿಂಟ್ ಕೊಟ್ಟಿ ಇದಾಗುತ್ತೆ ಅದಾಗುತ್ತೆ ನಿಮ್ಗೆ ಇದ್ ಸಿಗುತ್ತೆ ಅದ್ ಸಿಗುತ್ತೆ, ನಾನೇನು ಗ್ಯಾರಂಟಿ ಕೊಡೋದಿಲ್ಲ. ನೀವು ನಡೆದಿ, ನೀವು ಅನುಭವಿಸಿ, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಫೀಲ್ ಮಾಡಿ, ಎಂಜಾಯ್ ಮಾಡ್ತಾ ಇದ್ರೆ then it is making some difference. ತುಂಬಾ ಚೆನ್ನಾಗಾಯ್ತು. ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ ರೈಟ್. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಲಲಿತಾ ಸಹಸ್ರನಾಮ ಇವತ್ತು 9ನೇ ವರ್ಸ್, 9ನೇ ಪ್ಯಾರಾಗ್ರಾಫ್. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಬು. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಬು. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಬು. ನವವಿದ್ರುಮ ಬಿಂಬಶ್ರೀ ನ್ಯೌಕಾರಿ ರದನಚ್ಛದ. ನವವಿದ್ರುಮ ಬಿಂಬಶ್ರೀ ನ್ಯೌಕಾರಿ ರದನಚ್ಛದ. ಸೊ ಪದ್ಮರಾಗ ಅಂದ್ರೆ ರೂಬಿ. ಪದ್ಮರಾಗ ಅಂದ್ರೆ ರೂಬಿ, ಪ್ರೆಷಿಯಸ್ ಜೆಮ್. ನೆಕ್ಲೆಸ್ ಎಲ್ಲ ಮಾಡಿಸ್ಕೊತಿರಲ್ಲ, ರೂಬಿ, ರೆಡ್ ರೂಬಿ. ಶಿಲಾ ಅಂದ್ರೆ ಕಲ್ಲು, ಇಲ್ಲ ಅಂದ್ರೆ ವಿಗ್ರಹ, ಕೆತ್ತನೆ ಆಗಿರೋ ವಿಗ್ರಹ, ಇಲ್ಲ ಪಾಲಿಶ್ಡ್ ಆಗಿರೋ ಒಂದು ಕಲ್ಲು, ಇಲ್ಲ ರಾಕ್ ಕಲ್ಲು. ದರ್ಶ ಅಂದ್ರೆ ಮಿರರ್ ಅಂದ್ರೆ ನಿಮ್ಮನ್ನ ಪ್ರತಿಬಿಂಬಿಸುತ್ತೆ, ಇಲ್ಲ ನಿಮ್ ಮುಖ ಕಾಣಿಸುತ್ತೆ, ಇಲ್ಲ ಶೈನಿಂಗ್ ಆಗಿರೋದು. ಪರಿಭಾವಿಕ ಅಂದ್ರೆ ಅದ್ರ ಇನ್ಫ್ಲೂಯೆನ್ಸ್ ಎಷ್ಟು ಜೋರಾಗಿದೆ ಅಂದ್ರೆ ಆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಅಂತ. ಕಪೋಲ ಅಂದ್ರೆ ಚೀಕ್ಸ್ ಅಂದ್ರೆ ಚೀಕ್ಸ್, ಆಯ್ತಾ? ಚೀಕ್ಸ್. ಇಲ್ಲೇನಂದ್ರೆ ತುಂಬಾ ಇಂಪಾರ್ಟೆಂಟ್. ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಬು. ದೇವಿ ಅಂಗಾಂಗನ, ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಮ್ಮ ದೇಹ ತುಂಬಾ ಇಂಪಾರ್ಟೆಂಟ್. ದೇಹನೇ ದೇಗುಲ, ಅರ್ಥ ಆಯ್ತಾ? ಅದೇ ತರ ದೇವಿದ್ ಒಂದೊಂದು ಅಂಗನು ಅಂದ್ರೆ ಬಾಡಿನ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ಅದ್ರ ಮೇಲೆ ನಿಮ್ಗೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಅಲ್ಲ ಫೀಲಿಂಗ್, ಇಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋದು ಎಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ನಿಮ್ಮ ದೇಹದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಿಮ್ ದೇಹದ ಒಂದು ಕೈ ಇಲ್ಲ ಬೆರಳು ಕಟ್ಟಾಗ್ಬಿಟ್ಟಿದ್ರೆ, ಇಲ್ಲ ಅಂದ್ರೆ ನಿಮ್ಗೆ ಡಯಾಬಿಟಿಸ್ ಇದ್ರೆ, ಇಲ್ಲ ಅಂದ್ರೆ ನಿಮ್ಗೆ ದೇಹನ ಸರಿಯಾಗಿ ನೋಡ್ಕೊಂಡಿರಾ, ನಿಮ್ ಲಂಗ್ಸ್, ನಿಮ್ ಲಿವರು, ನಿಮ್ ಹೊಟ್ಟೆ, ಇಲ್ಲ ಬೇರೆ ಬೇರೆ ಬಾಧೆ ಇದ್ರೆ ನೀವು ಸಾಧನೆ ಮಾಡಕ್ಕಾಗುತ್ತಾ? ನಿಮ್ ಕೈ ಇಲ್ಲಿ ಕಟ್ಟಾಗಿ ಬ್ಲೀಡ್ ಆಗ್ತಾ ಇದ್ರೆ ನಿಮ್ ಫೋಕಸ್ ಎಲ್ಲ ಎಲ್ಲಿರುತ್ತೆ? ಬೆರಳಿನ ಮೇಲಿರುತ್ತೆ. ನಿಮ್ ಫೋಕಸ್ ಎಲ್ಲ ಬೆರಳಿನ ಮೇಲಿರುತ್ತೆ. ಅದಕ್ಕೆ ದೇಹ ಅನ್ನೋದು ಏನೇ ಒಂದು ಸಾಧನೆ ಮಾಡ್ಬೇಕು, ಇಲ್ಲ ಅಚೀವ್ಮೆಂಟ್ ಮಾಡ್ಬೇಕು, ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೂ ನಿಮಗೆ ದೇಹ ಬೇಕು, ಆಯ್ತಾ? ಸೊ ಮೆಡಿಟೇಷನ್ ಅಂದ್ರೆ ಬರೀ 20 ನಿಮಿಷ ಕೂತ್ಕೊಂಡು ಮೆಡಿಟೇಟ್ ಮಾಡೋದಲ್ಲ, ಪೂರ್ತಿ ಇನ್ವಾಲ್ವ್ ಆಗಿ. ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಅದನ್ನ ಇನ್ವಾಲ್ವ್ ಆಗಿ ಕೇಳ್ತಾ ಇದ್ದೀರಾ. ಸೊ ಏನಾಗುತ್ತದು? ಇಟ್ ಈಸ್ ಅ ಮೆಡಿಟೇಟಿವ್ ಕ್ಲಾಸ್. ನಾನ್ ಬೇರೆ ಎಲ್ಲೂ ನೋಡ್ತಾ ಇಲ್ಲ, ಬೇರೆ ಏನು ಯೋಚನೆ ಮಾಡ್ತಾ ಇಲ್ಲ. ನನ್ ಮಕ್ಳು ಏನ್ ಮಾಡ್ತಾ ಇದಾರೆ, ನಮ್ಮ ಆಫೀಸಲ್ಲಿ ಏನ್ ಮಾಡ್ತಾ ಇದಾರೆ, ನಮ್ಮ ಅಪ್ಪ ಅಮ್ಮ ಏನ್ ಯೋಚನೆ ಮಾಡ್ತಾ ಇದಾರೆ, ನನ್ ಗಂಡ ಏನ್ ಯೋಚನೆ ಮಾಡ್ತಾ ಇದೆ, ನನ್ ಮೈಂಡ್ ಅಲ್ಲಿ ಇಲ್ಲಿ ಹೋಗ್ತಾ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ? ಫುಲ್ ಅವೇರ್ನೆಸ್ ಇಂದ ಕ್ಲಾಸ್ ಅಲ್ಲಿ ಇನ್ವಾಲ್ವ್ ಆಗಿ ಈ ಒಂದು 45 ಮಿನಿಟ್ಸ್ ನಾನು ನಿಮ್ ಜೊತೆ ಇದ್ದೀನಿ, ಪ್ರೆಸೆಂಟ್ ಅಲ್ಲಿ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ, ಇಲ್ಲ ನಾನು ಕಲಿತಾ ಇದ್ದೀನಿ. ಸೊ ಇಟ್ ಬಿಕಮ್ಸ್ ಅ ಮೆಡಿಟೇಟಿವ್ ಆಕ್ಟ್ ಫಾರ್ ಮೀ. ಈ ಹೇಳ್ಕೊಡ್ತಾ ಇರೋದನ್ನು ಕ್ಲಾಸನು ಏನಾಗುತ್ತೆ? ಮೆಡಿಟೇಟಿವ್ ಆಗುತ್ತೆ. ಸೊ ಮೆಡಿಟೇಷನ್ ಅಂದ್ರೆ ಬರೀ 20 ನಿಮಿಷ ಮಾಡೋದಲ್ಲ, ದಿನದ ಪ್ರತಿಯೊಂದು ಆಕ್ಟ್, ಪ್ರತಿಯೊಂದು ಸ್ಟಾರ್ಟಿಂಗ್ ನೀವು ಎದ್ದಾಗಿಂದನು ಪ್ರತಿಯೊಂದು ಆಕ್ಟ್ ನ ಮೆಡಿಟೇಟಿವ್ ಆಗಿ ಮಾಡೋದು. ಪ್ರೆಸೆಂಟ್ ಅಲ್ಲಿ ಇದ್ದಿ, ಅವೇರ್ನೆಸ್ ಅಲ್ಲಿ ಇದ್ದಿ, ಪ್ರೀತಿಯಿಂದ ಮಾಡಿದ್ರೆ ಪ್ರೆಸೆಂಟ್ ಅಲ್ಲಿ ಇದ್ದಿ.
ಪ್ರತಿಯೊಂದನು ಮೆಡಿಟೇಟಿವ್ ಆಗುತ್ತೆ. ಇಲ್ಲೆಲ್ಲೋ ಯೂಟ್ಯೂಬ್ ಯಾರೋ ಏನೋ ಲೆಕ್ಚರ್ ಕೊಡ್ತಾ ಇದ್ದಾರೆ ಝೂಮ್ ಅಲ್ಲಿ, ಅವ್ರು ಮಾತಾಡ್ತಾ ಇರ್ಲಿ, ನನ್ ಪಾಡಿಗೆ ನಾನ್ ಅಡ್ಗೆ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ಆಫೀಸ್ ಕೆಲಸ ಮಾಡ್ತಾ ಇರ್ತೀನಿ, ಇಲ್ಲ ಬುಕ್ ಅಲ್ಲಿ ಏನೋ ನೋಡ್ತಾ ಇರ್ತೀನಿ, ಇಲ್ಲ ಮಕ್ಳ ಜೊತೆ ಆಟ ಆಡ್ತಾ ಇರ್ತೀನಿ ಅಂದ್ರೆ ಅದು ಏನಾಗುತ್ತೆ, ಅದು ಮೆಡಿಟೇಟಿವ್ ಆಗಲ್ಲ. ಆಯ್ತಾ? ಸೊ ಯು ಶುಡ್ ಕಾನ್ಶಿಯಸ್ಲಿ ಲೈಕ್ ವಿತ್ ಅವೇರ್ನೆಸ್ ಪಾರ್ಟಿಸಿಪೇಟ್ ಮಾಡಿದಾಗ the effect, the feel, the vibration is very different. So here in this particular ಒಂದು 10-15-20 ಪ್ಯಾರಾಗ್ರಾಫ್ ತನಕ ಬರೀ ದೇವಿದು ಅಂಗಾಂಗನ ವರ್ಣನೆ ಮಾಡಿದ್ದಾರೆ. ಆಯ್ತಾ? ಪದ್ಮರಾಗ ಶಿಲಾದರ್ಶಿ ಅಂದ್ರೆ ಪದ್ಮ ಅಂದ್ರೂ ಲೋಟಸ್ಗೂ ರೆಫರ್ ಮಾಡ್ತಾರೆ. ಲೋಟಸ್ ತರ ಪಿಂಕ್ ಆಗಿರೋ ಅಂತ ಒಂದು ಕಲ್ಲು, ಪ್ರೆಷಿಯಸ್ ಕಲ್ಲು. ಆ ಕಲ್ಲನ್ನ ಪಾಲಿಶ್ ಮಾಡಿದ್ರೆ ಅದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಪ್ಲಸ್ ನಮ್ಮ ಆ ಕಲ್ಲನ್ನ ನೋಡಿದ ತಕ್ಷಣ ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅಂತ ಪಾಲಿಶ್ ಆಗಿರೋ ರಿಫ್ಲೆಕ್ಟ್ ಆಗಿರೋ ಕಲ್ಲನ್ನು ಕೂಡ ದೇವಿ ಒಂದು ಮಗುದು ಚೀಕ್ಸ್ ಇರುತ್ತಲ್ಲ, ನಾವೇನ್ ಮಾಡ್ತೀವಿ ಮಗು ಹತ್ರ ಹೋದಾಗ ಮಗು ಹಿಂಗೆ 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 ಅನ್ನಲ್ವಾ, ಆ ತರ ಕೆಂಪಾಗಿದೆ. ದೇವಿ ಕೆನ್ನೆ ಆ ಒಂದು ಕಲ್ಲನ್ನ ತಿರಸ್ಕಾರ ಮಾಡ್ತಾ ಇದೆ. ಅಂದ್ರೆ ಆ ಕಲ್ಲಿಗಿಂತ ದೇವಿ ಕೆನ್ನೆ ಅಷ್ಟು ಕೆಂಪಾಗಿ ಮುದ್ದಾಗಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಪದ್ಮರಾಗ ಶಿಲಾದಶ ಪರಿಭಾವಿಕ ಪೋಲಭು ದೇವಿ. ಆಮೇಲೆ ಇನ್ನೂ ಒಂದಿದೆ, ಶಿಲಾ ಅಂದ್ರೆ ಏನು? ಶಿಲಾದಶಿ. ಶಿಲೆ ಯಾವಾಗ ಆಗದ್ ಶಿಲೆ? ಕಲ್ಲನ್ನ ಶಿಲ್ಪಿಕಾರ ಗುದ್ಲಿಲ್ಲ, ಏನದು, ಹುಳಿ ಏಟು ಹುಳಿ ಬಿದ್ದಾಗ ಕಲ್ಲು ಶಿಲೆ ಆಗುತ್ತೆ. ಹುಳಿಲಿ ಕೆಲ್ಸ ಮಾಡ್ತಾನೆ. ಹುಳಿ ಏಟ್ ಬಿದ್ದಾಗ ಏನಾಗುತ್ತೆ? ಹುಳಿ ಏಟ್ ಬಿದ್ದಾಗ ಖುಷಿ ಆಗುತ್ತಾ? ಕಲ್ಲು ಶಿಲೆ ಆಗುತ್ತೆ. ಕಲ್ಲು ಶಿಲೆ ಆಗುತ್ತೆ. ಅದೇ ತರ ದೇವ್ರು ನಿಮಗೆ ಕಷ್ಟ ಕೊಟ್ಟಾಗ ನಿಮ್ಗೂ ನೋವಾಗುತ್ತಲ್ವಾ? ನೋವು ಕಷ್ಟ ನಿಮ್ಮನ್ನ ಶಿಲೆ ಮಾಡ್ತಾ ಇದ್ದೆ ಅಂತ ಅರ್ಥ. ಅರ್ಥ ಆಯ್ತಾ? ಕಲ್ಲಿಗೆ ಹುಳಿ ಏಟ್ ಬಿದ್ದಾಗ ನೋವಾಗುತ್ತೆ. ಬಟ್ ಆ ನೋವಾದಾಗ, ಇವತ್ತೊಂದ್ ಕತೆ ಹೇಳಲೇಬೇಕು ನಾನು. ದೇವಸ್ಥಾನಕ್ಕೆ ಹೋಗ್ತೀವಿ, ಆಯ್ತಾ? ದೇವಸ್ಥಾನ ಕ್ಲೋಸ್ ಆದಾಗ ಏನಾಗುತ್ತೆ ಗೊತ್ತಾ? ಇದು ಇನ್ಸ್ಟಾಲು ಇದೆ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ದೇವಸ್ಥಾನ ಕ್ಲೋಸ್ ಆದಾಗ ಮೆಟ್ಲು ಕಲ್ಲು, ಚಪ್ಪಡಿ ಕಲ್ಲು, ಪಿಲ್ಲರ್ ಕಲ್ಲು ಎಲ್ಲ ಕಲ್ಲು ಮಾತಾಡ್ಕೊಳುತ್ತೆ. ನಾವು ಕಲ್ಲಿಂದ ಮಾಡಿರೋದು, ನಮ್ಮನ್ನ ನೋಡಿದ್ರೆ ತುಣಿತಾರೆ, ನಮ್ಮನ್ನ ನೋಡಿದ್ರೆ ಕುಂಕುಮ ಒರೆಸ್ತಾರೆ, ನಮ್ಮನ್ನ ನೋಡಿದ್ರೆ ಸಪೋರ್ಟ್ ಆಗಿ ಇಟ್ಟಿದ್ದಾರೆ ಅಂತ. ಆದ್ರೆ ಅಲ್ಲಿ ಗರ್ಭಗುಡಿಲಿ ಇದ್ದಾಳಲ್ಲ, ಅವಳು ಕೂಡ ಕಲ್ಲು. ಆದ್ರೆ ಅವಳಿಗೆ ಮಾತ್ರ ಯಾಕೆ ಅಷ್ಟೊಂದು ಅಭಿಷೇಕ, ಅಷ್ಟೊಂದು ಪೂಜೆ, ಅಷ್ಟೊಂದು ಪುನಸ್ಕಾರ ನಡೀತಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಒಳಗಿರೋ ಕಲ್ಲು ಹೇಳುತ್ತೆ, ನೀನು ನಂತರ ಹುಳಿ ಏಟು ತಿಂದಿದ್ರೆ ನಿನಗೂ ಈ ತರ ಪುರಸ್ಕಾರ, ಪೂಜೆ ಸಿಗ್ತಾ ಇತ್ತು ಅಂತ. ಸೊ ವೆನ್ ಎವರ್ ಯಾವಾಗೇ ಆಗ್ಲಿ ನಿಮ್ಗೆ ಕಷ್ಟ ಬಂತು ಅಂದ್ರೆ, ಯಾಕೆ ನನ್ ಕಷ್ಟ ಬಂತು ಅನ್ನೋದ್ರ ಬದಲು ಈ ಕಷ್ಟದಿಂದ ದೇವ್ರು ನನ್ನನ್ ಯಾವ ತರ ಶಿಲೆ ಮಾಡ್ತಾ ಇದ್ದಾನೆ, ಇಲ್ಲ ನನ್ಗೇನ್ ಪಾಠ ಕಲಿಸ್ತಾ ಇದ್ದಾನೆ ಅಂತ ಆ ರೀತಿಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಅರ್ಥ ಆಯ್ತಾ? ಏನಾರ ಒಂದು ರೆಸ್ಪಾಂಡ್ ಮಾಡಿ. ಎಸ್ ಮ್ಯಾಮ್, ನೋ ಮ್ಯಾಮ್, ಇಷ್ಟ ಆಗ್ಲಿಲ್ಲ ಮ್ಯಾಮ್. ಸೊ ಪ್ರತಿಯೊಂದ್ಸತಿ ನಿಮಗೆ ಕಷ್ಟ ಬಂದಾಗೂ ದೇವರು ನಿಮ್ಮನ್ನ ಶಿಲೆ ಮಾಡ್ತಾ ಇದ್ದಾನೆ ಅಂತ. ಶಿಲೆ ಮಾಡ್ತಾ ಇದ್ದಾನೆ ದೇವ್ರ ಕಣ್ಣಿಗೆ ನೀವು ಬಿದ್ದಿದ್ದೀರಾ ಅಂತ. ಕೋಟ್ಯಾಂತರ ಜನದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಶಿಲೆ ಮಾಡೋದಕ್ಕೆ ಅಂದ್ರೆ ನೀವ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಲ್ವಾ? ನನ್ನನ್ನ ಕೋಟ್ಯಾಂತರ ಜನದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾನೆ. ಪೋಲಬು ಅಂದ್ರೆ ಇದು ಚೀಕ್ಸ್. ಪೋಲಬು ಅಂದ್ರೆ ಚೀಕ್ಸ್. ಕಪೋಲ ಅಂದ್ರೆ ಚೀಕ್ಸ್. ಓಕೆ. ಪದ್ಮರಾಗ ಶಿಲಾದರ್ಶಿ. ಮಿರರ್ ಅಂದ್ರೆ ಕೆಲವರು ಒಬ್ಬರನ್ನ ಮಾತಾಡಿಸ್ತಾ ಇರ್ತೀವಲ್ಲ, ಒಬ್ಬರನ್ನ ಮಾತಾಡಿಸಿದಾಗ ಆಕ್ಚುಲಿ
ಅವ್ರೇನು ಅಲ್ಲ, ನಾವೇನು ನಮ್ಗೆ ಗೊತ್ತಾಗುತ್ತೆ. ಅವ್ರೇನಾರ ನಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ರೆ, ತಪ್ಪು ಮಾಡ್ತಾ ಇದ್ರೆ, ಅವ್ರು ಮಾತಾಡೋದ್ರಿಂದ ನಾವು ಟ್ರಿಗರ್ ಆಗ್ತಾ ಇದ್ರೆ, ಸೊ ಅವ್ರದೆಲ್ಲ ತೊಂದ್ರೆ. ನಾವ್ ನಮ್ಮನ್ನ ವರ್ಕ್ ಮಾಡ್ಕೋಬೇಕು ಅಂತ. ನಮ್ BP ರೇಸ್ ಆಗ್ತಾ ಇದೆ, ಇಲ್ಲ ನಮಗ್ ಕೋಪ ಬರ್ತಾ ಇದೆ ಅಂದ್ರೆ ಅವ್ರದೆಲ್ಲ ಪ್ರಾಬ್ಲಮ್. ಅವ್ರಿಗೆ ಯಾಕೆ ನಿಮ್ ರಿಮೋಟ್ ನ ಕೊಟ್ಟಿದ್ದೀರಾ ಅಂತ ಅರ್ಥ. ನಿಮ್ ಮನ್ಸಿನ ಶಾಂತಿ, ನಿಮ್ಮ ನೆಮ್ಮದಿ ರಿಮೋಟ್ ನ ಬೇರೆಯವ್ರಿಗೆ ನೀವ್ ಯಾಕೆ ಕೊಟ್ಟಿದ್ದೀರಾ? ನಿಮ್ ರಿಮೋಟು, ನಿಮ್ ಮನ್ಸಿನ ಶಾಂತಿ, ನಿಮ್ ಮೈಂಡ್ ಕಂಟ್ರೋಲ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸೊ ಇದನ್ನ ಕಲ್ಸೋದು ಮೆಡಿಟೇಷನ್. ಓಕೆ, ನವವಿದ್ರುಮ ಬಿಂಬಶ್ರೀ ನ್ಯೌಂಕಾರಿ ರದನಚ್ಚದ. ನವವಿದ್ರುಮ ಬಿಂಬಶ್ರೀ ನ್ಯೌಂಕಾರಿ ರದನಚ್ಚದ. ನವವಿದ್ರುಮ ಬಿಂಬಶ್ರೀ ನ್ಯೌಂಕಾರಿ ರದನಚ್ಚದ. ನವ ಅಂದ್ರೆ 9, ವಿದ್ರುಮ ಅಂದ್ರೆ ಕೊರಾಲ್. ಕೊರಾಲ್ ಅಂದ್ರೆ ಅದೇ ನಾವ್ ತಾಳಿಗೆ ಹಾಕೋತೀವಲ್ಲ, ಅವಳ ತರ. ನವ ಅಂದ್ರೆ ನ್ಯೂ, ಹೊಸದಾದ ಹವಳ. ಹೊಸದಾಗಿರೋ ಅವಳ ಫುಲ್ ಶೈನ್ ಆಗ್ತಾ ಇರುತ್ತೆ. ನವ ಅಂದ್ರೆ ನವವಿದ್ರುಮ 9 ಅಂತಾನು 9 ಅಂತಾನು ಅನ್ಕೋಬಹುದು, 9 ಅವಳಗಳು ಅಂತಾನು ಅನ್ಕೋಬಹುದು, ಇಲ್ಲ ನವ ಅಂದ್ರೆ ಹೊಸದು ಅಂತಾನು ಅನ್ಕೋಬಹುದು. ಆ ಅವಳಕ್ಕಿಂತ ದೇವಿ ತುಟಿ, ಅಲ್ಲನ್ನ ಮುಚ್ಚಿರೋ ಅಂತ ತುಟಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಆ ಒಂದು ಅವಳನು ಕೂಡ ತಿರಸ್ಕಾರ ಮಾಡ್ತಾ ಇದೆ. ಈಗ ನೀವು ಅವಳನ ನೋಡಿದೀರಾ ಅಲ್ವಾ? ಅವಳನ ನೋಡಿದೀರಾ? ಸೇ ಎಸ್ 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 ಟೈಪ್ ಮಾಡಿ. ಎಸ್ ಎಸ್ ಅವಳ ನೋಡಿದೀರಾ ಅಲ್ವಾ? ಎಸ್ ನೋಡಿದೀರಾ. ಆದ್ರೆ ದೇವಿ ತುಟಿ ನೋಡಿದೀರಾ? ದೇವಿ ತುಟಿ ನೋಡಿದೀರಾ? ನೋ. ಇವಾಗ ಏನಾಗ್ತಾ ಇದೆ ಗೊತ್ತಾ? ಈ ತರ ಒಂದು ಕಂಪ್ಯಾರಿಸನ್ ಮಾಡೋದ್ರಿಂದ ದೇವಿ ತುಟಿ ನಾವ್ ನೋಡಿಲ್ಲ. ಆದ್ರೆ ದೇವಿ ತುಟಿನ ನಾವು ಕಂಪೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಮ್ ಮನ್ಸಲ್ಲಿ ಅದು ನಾಟುತ್ತೆ, ರಿಜಿಸ್ಟರ್ ಆಗುತ್ತೆ. ಈಗ ದೇವಿ ತುಟಿ ಅವಳ ತರ ಇದೆ, ಅದನ್ನ ತಿರಸ್ಕಾರ ಮಾಡೋದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನೋನ್ ಟು ಅನ್ನೋನ್, ಗೊತ್ತಿರೋದ್ರಿಂದ ಗೊತ್ತಿಲ್ದಿರೋದ್ರ ಬಗ್ಗೆ ವಿವರಣೆ ಮಾಡೋದು. ಈಗ ನಿಮ್ಗೆ ಅವಳ ಅಂದ್ರೆ ಗೊತ್ತು, ಸೂರ್ಯ ಅಂದ್ರೆ ಉದ್ಯದ್ಭಾನು ಸಹಸ್ರಾಭ. ಸೂರ್ಯ ಅಂದ್ರೆ ಗೊತ್ತು ನಿಮ್ಗೆ, ಆದ್ರೆ ದೇವಿ ಗೊತ್ತಾ ನಿಮ್ಗೆ? ನೋಡಿದ್ದೀರಾ? ಇಲ್ಲ. ದೇವಿ ಬರ್ಬೇಕಾರೆ 1000 ಸೂರ್ಯ ಉದಯಿಸ್ತಿರೋ ಅಷ್ಟು ಪ್ರಕಾಶ ಇರುತ್ತೆ. ಸೊ ಸೂರ್ಯ ಗೊತ್ತು ನಿಮ್ಗೆ. ಸೊ ನಿಮಗೆ ಕಲ್ಪನೆ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಸೊ ಇದೇನಂದ್ರೆ ನೋನ್ ಟು ಅನ್ನೋನ್, ಗೊತ್ತಿರೋದ್ರಿಂದ ಗೊತ್ತಿರೋದ್ರ ಮೂಲಕ ಗೊತ್ತಿಲ್ದಿರೋದನ್ನ ಕಲ್ತ್ಕೊಳೋದು, ಇಲ್ಲ ತಿಳ್ಕೊಳೋದು. ಒಂದ್ ನಿಮಿಷ ಇರಿ, ಏನೋ ಕಾಲ್ ಬರ್ತಾ ಇದೆ. ಸೊ ಈ ತರ ಒಂದು ಕಂಪ್ಯಾರಿಸನ್ ಮಾಡಿ ಹೇಳ್ದಾಗ ಅದು ತಲೆ ಒಳಗೆ ರಿಜಿಸ್ಟರ್ ಆಗುತ್ತೆ. ಸೊ ದೇವಿ ಈ ತರ ವರ್ಣನೆ ಇದೆ, ದೇವಿ ಏನಾರ ಪ್ರತ್ಯಕ್ಷ ಆದ್ರೆ ಈ ತರ ಇದೆ ಅಂತ. ಸೊ ಅದ್ರ ಜೊತೆಗೆ ನಿಮ್ಗೂನು ತುಂಬಾ ಲರ್ನಿಂಗು ಇರುತ್ತೆ. ಬಿಂಬ ಅಂದ್ರೆ ರೆಡ್ ಫ್ರೂಟ್. ನವ ವಿದ್ರುಮ ಬಿಂಬ ಅಂದ್ರೆ ರೆಡ್ ಕಲರ್ ಫ್ರೂಟ್. ಬಿಂಬ ಅನ್ನೋದು ಒಂಥರ ವೆರೈಟಿ ಆಫ್ ಫ್ರೂಟ್, ಕೆಂಪಾಗಿರುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ನವವಿದ್ರುಮ ಬಿಂಬಶ್ರೀ ನ್ಯೌಕಾರಿ ರದನಚ್ಚದ. ನ್ಯೌಕಾರಿ ಅಂದ್ರೆ ಯಾರು ಈ ಬಿಂಬ ಹಣ್ಣು ಮತ್ತೆ ಈ ಅವಳದ್ದು ಪ್ರಕಾಶತೆ ಮತ್ತೆ ಅದ್ರ ಬ್ಯೂಟಿನ ತಿರಸ್ಕಾರ ಮಾಡೋ ಅಂತ ಒಂದು ತುಟಿನ ಧರಿಸಿದಾಳೆ. ಅಂದ್ರೆ ದೇವಿ ತುಟಿ ಆ ತರ ಇದೆ ಅಂತ ಇದ್ರ ಅರ್ಥ. ಅಂದ್ರೆ ದೇವಿ ತುಟಿ ಬಿಂಬ ಅಂತ ಹಣ್ಣಾಗಿರೋ ಅಂತ ಒಂದು ಕೆಂಪು ಹಣ್ಣು
ಅದ್ರದ್ದು ಕಲರು ಮತ್ತೆ ಹೊಸದಾಗಿ ಹೊಸ ಕೊರಾಲ್ ಅಂದ್ರೆ ಅವಳದಕ್ಕಿಂತ ದೇವಿ ತುಟಿ ಇನ್ನೂ ಕಂಗೊಳಿಸ್ತಾ ಇದೆ, ಅಂದ್ರೆ ಪ್ರಕಾಶಮಾನವಾಗಿದೆ, ಇನ್ನೂ ಚೆನ್ನಾಗಿದೆ ಅಂತ. ಸೊ ಹೆಂಗೆ ದೇವಿದು ಚೀಕ್ಸ್ ನ ಅಂದ್ರೆ ಚೀಕ್ಸ್ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಕೆನ್ನೆನ ಪದ್ಮರಾಗ ಶಿಲಾದರ್ಶಿ ಅಂದ್ರೆ ರೂಬಿಗೆ ಹೋಲ್ಸಿದಾರೋ ಅದೇ ತರ ಇಲ್ಲಿ ತುಟಿನ ಅಂದ್ರೆ ಅವಳಕ್ ಹೋಲ್ಸಿದಾರೆ, ಮತ್ತೆ ಬಿಂಬ ಫ್ರೂಟಿಗೆ ಹೋಲ್ಸಿದಾರೆ. ಅರ್ಥ ಆಯ್ತಾ? ಯಾರಿಗಾರ ಏನಾರ ಡೌಟ್ ಇದೆಯಾ? ಆ ರೂಬಿನ ತಿರಸ್ಕಾರ ಮಾಡೋ ಅಂತ ಕೆನ್ನೆ, ತುಟಿ ಅವಳ ಮತ್ತೆ ಬಿಂಬ ಫ್ರೂಟ್ ನ ತಿರಸ್ಕಾರ ಮಾಡೋ ಅಂತ ಬ್ಯೂಟಿ ಇದೆ. ಸೊ ಇಟ್ ಈಸ್ ಲೈಕ್ ಅಂದ್ರೆ ಸೃಷ್ಟಿಲಿ ನಮಗೆ ಗೊತ್ತಿಲ್ದಿರೋದನ್ನ ಗೊತ್ತಿರೋ ಮೂಲಕ ಹೇಳ್ಕೊಡೋ ತರ ವರ್ಣನೆಲಿ ಲಲಿತಾ ಸಹಸ್ರನಾಮದಲ್ಲಿ ನಿಗೂಢವಾಗಿ ತುಂಬಾ ವಿಷಯನ ಇಟ್ಟಿದ್ದಾರೆ. ಆಯ್ತಾ? ಲಲಿತಾ ಸಹಸ್ರನಾಮ ನೀವೇನ್ 20 ಮಿನಿಟ್ಸ್ 25 ಮಿನಿಟ್ಸ್ ಒಂದ್ ಕಡೆ ಕೂತ್ಕೊಂಡು ಬುಕ್ನ ನೋಡ್ಕೊಂಡು ಏನು ಚಾಂಟಿಂಗ್ ಮಾಡ್ತಿರೋ ಆ ಒಂದು ಸೌಂಡ್ಗೂ ವೈಬ್ರೇಷನ್ ಇದೆ, ಮತ್ತೆ ನಿಮ್ಮ ಒಂದ್ ಮನಸ್ಸು ಬೇರೆ ಏನನ್ನು ಆಲೋಚನೆ ಮಾಡ್ದಿರ ಒಂದ್ ಕಡೆ ಕೂತಿ ಮಾಡೋದಕ್ಕೂ ಮೆಡಿಟೇಷನ್ ಅಂತಾರೆ. ಲಲಿತಾ ಸಹಸ್ರನಾಮ ಮೆಡಿಟೇಷನ್, ಭಕ್ತಿ ಮೆಡಿಟೇಷನ್, ಇಲ್ಲ ಮಂತ್ರ ಚಾಂಟಿಂಗ್ ಮೆಡಿಟೇಷನ್. ಸೊ ಆತರ ಸಾವಿರಾರು ರೀತಿ ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ನಿಮಗ್ ಯಾವ್ದು ವರ್ಕ್ ಆಗುತ್ತೆ, ನಿಮಗ್ ಯಾವ್ದು ಅಲೈನ್ ಆಗುತ್ತೆ, ಇಲ್ಲ ನಿಮಗ್ ಯಾವ್ದು ಕಂಫರ್ಟಬಲ್ ಇದೆ, ಅದನ್ನ ನೀವೇ ಐಡೆಂಟಿಫೈ ಮಾಡ್ಕೋಬೇಕು. ನಾನ್ ಐಡೆಂಟಿಫೈ ಮಾಡಿ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ನಾನ್ ನೀವಲ್ಲ, ನೀವೇ, ನಾನೇ. ನನ್ನ ಹಾದಿನ ನಾನ್ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಹಾದಿನ ನೀವೇ ಹುಡ್ಕೊಂಡು ಫಾಲೋ ಮಾಡ್ಬೇಕು. ಆಯ್ತಾ? ಯಾರಿಗಾರ ಏನಾರ ಡೌಟ್ಸ್ ಇದೆಯಾ? ಇಷ್ಟ ಆಯ್ತಾ ಅರ್ಥ? ಕ್ಲಾಸ್ ಇಷ್ಟ ಆಯ್ತಾ? ನಿಮ್ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ಗೆ, ಇಲ್ಲ ನಿಮ್ ಫ್ರೆಂಡ್ ಸರ್ಕಲ್ಗೆ ಈ ಒಂದು ಗ್ರೂಪ್ ಲಿಂಕ್ ನ ಶೇರ್ ಮಾಡಿ. ಅದೇ ಇಂಪಾರ್ಟೆಂಟ್. ಇವತ್ತು ನಾನು ಎಲ್ಲರೂ ಇನ್ನೊಂದು 15 ಮಿನಿಟ್ಸ್ ಇದೆ, ಮ್ಯೂಸಿಕ್ ಮೆಡಿಟೇಷನ್ ಅಂದ್ರೆ 20 ಮಿನಿಟ್ಸ್ ಮ್ಯೂಸಿಕ್ ಮೆಡಿಟೇಷನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಮ್ಯಾಮ್ ಲಾಸ್ಟ್ ಲೈನ್ ಪ್ಲೀಸ್, ಲಾಸ್ಟ್ ವರ್ಡ್ ಮ್ಯಾಮ್. ನವ ವಿದ್ರುಮ ಬಿಂಬಶ್ರೀ ನ್ಯೌಕಾರಿ ರದನಚ್ಛದ ಅಂದ್ರೆ ದೇವಿ ತುಟಿ, ಲಿಪ್ಸ್ ದಟ್ ಆರ್ ಕವರಿಂಗ್ ದ ಟೀತ್. ದೇವಿ ತುಟಿ ಅಲ್ಲನ್ನ ಕವರ್ ಮಾಡ್ತಾ ಇರೋ ಅಂತ ತುಟಿ, ರದನಚ್ಛದ. ತುಂಬಾ ಖುಷಿ ಆಯ್ತು, ನನ್ಗೂ ತುಂಬಾ ಖುಷಿ ಆಯ್ತು ಮ್ಯಾಮ್. ಸೊ ಎಲ್ಲರೂ ನಿಮ್ ಜಾಗದಲ್ಲಿ ಕುತ್ಕೊಳ್ಳಿ, ಒಂದು ಮ್ಯೂಸಿಕ್ ಮೆಡಿಟೇಷನ್ ತರ ಆನ್ ಮಾಡ್ತೀನಿ. ಆಸ್ ಯೂಶಲ್ ಅಳ್ಳಾಡ್ಬೇಡಿ, ಕಣ್ ಮುಚ್ಕೊಳ್ಳಿ. ಯಾರ್ಯಾರಿಗೆ ಮೆಡಿಕಲ್ ಕಂಡೀಷನ್ ಇದೆಯೋ ಅವರೆಲ್ಲ ಮನ್ಕೋಬಹುದು, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಕುತ್ಕೋಬಹುದು. ಆದಷ್ಟು ಸ್ಪೈನಲ್ ಕಾರ್ಡ್ ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಮ್ಯೂಸಿಕ್ ಕೇಳ್ತಾ ಇದೆಯಾ? ಒಂದ್ಸತಿ ಕನ್ಫರ್ಮ್ ಮಾಡಿ. ಕೇಳಿಸ್ತಾ ಇದ್ರೆ ಚಾಟ್ ಮಾಡಿ. ಕೇಳಿಸ್ತಾ ಇದೆಯಾ ಮ್ಯೂಸಿಕ್? ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡಿ, ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡಿ. ಶಕ್ತಿ ಸುಂದರಿ ನಮಸ್ತಸ್ಯೈ ನಮಃ.
नमस्तस्यै नमो नमः मां ललिता देवी महालक्ष्मी वैष्णवी नमस्तस्यै नमस्तस्यै नमो नमः मां ललिता देवी मां सरस्वती ब्राह्मी नमस्तस्यै नमस्तस्यै नमो नमः मां ललिता देवी दुर्गा देवी शङ्करी नमस्तस्यै नमो नमः ललिता ಆಡಿಯೋ ಸ್ಟಾಪ್ ಆಯ್ತು ಅನ್ಸುತ್ತೆ. ಹೌದು. ಸೊ ಇದು ಮ್ಯೂಸಿಕ್ ಮೆಡಿಟೇಷನ್. ಮ್ಯೂಸಿಕ್ ಮೆಡಿಟೇಷನ್ ಅಂದ್ರೆ ನೀವೊಂದು ರೆಕಾರ್ಡ್ ಹಾಕೋಬಹುದು, ಇಲ್ಲ ಮ್ಯೂಸಿಕ್ ಜಸ್ಟ್ ಮೆಡಿಟೇಟಿವ್ ಮ್ಯೂಸಿಕ್ ಹಾಕೋಬಹುದು. ಸೊ ಬೇರೆ ಬೇರೆ ರೀತಿ ಮೆಡಿಟೇಷನ್ ಇದೆ. ಸೊ ನಾನು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಯೂಶಲಿ ಮಾಡಿಸ್ತೀನಲ್ಲ. ಸೊ ವಾಟ್ ವರ್ಕ್ಸ್ ಫಾರ್ ಯು, ನಿಮಗೇನು ಅನುಕೂಲ ಆಗುತ್ತೆ, ನಿಮ್ಮ ಮೈಂಡ್ ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ನಾನು ಇವತ್ತು ಈ ಒಂದು ರೆಕಾರ್ಡಿಂಗ್ ನ ಹಾಕಿದ್ದು. ಯಾರಿಗಾರ ಶೇರ್ ಮಾಡ್ತೀರಾ ಹೇಗ್ ಅನ್ಸ್ತು ಅಂತ? ಇಟ್ ವಾಸ್ ವೆರಿ ನೈಸ್ ಮ್ಯಾಮ್. ಎಸ್. ಸೊ ವಾಟ್ ಯು ರೆಸೊನೇಟ್ ವಿತ್, ದಿನ ಒಂದೊಂಥರ ಮೆಡಿಟೇಷನ್ ಮಾಡ್ಬೋದು. ಒಂದ್ ದಿವಸ ಮ್ಯೂಸಿಕ್ ಮಾಡ್ಬೋದು, ಒಂದ್ ದಿವಸ ಚಾಂಟಿಂಗ್ ಮಾಡ್ಬೋದು, ಒಂದ್ ದಿವಸ ಭಕ್ತಿ ಮೆಡಿಟೇಷನ್, ಪೂಜೆ ಮಾಡೋದನ್ನು ಭಕ್ತಿ ಮೆಡಿಟೇಷನ್, ಸನ್ ಸೋಕಿಂಗ್ ಮಾಡ್ಬೋದು. ನಿಮಗ್ ಏನ್ ವರ್ಕ್ ಆಗುತ್ತೆ ಅನ್ನೋದನ್ನ ನೀವೇ ಅದನ್ನ ಹುಡ್ಕೋಬೇಕು, ಇಲ್ಲ ಟೆಸ್ಟ್ ಮಾಡ್ಬೇಕು. ನಾನು ಹೇಳೋದಕ್ಕಾಗೋದಿಲ್ಲ, ಆಯ್ತಾ? ಅಸತೋಮ ಸದ್ಗಮಯ ಎಲ್ಲರೂ ಸೇರಿ ಹೇಳಬಹುದು. ನನ್ ಜೊತೆ ರಿಪೀಟ್ ಮಾಡೋಂಗಿದ್ರೆ ಮಾಡಬಹುದು. ಸೊ ವಿ ವಿಲ್ ಎಂಡ್ ವಿತ್ ದಟ್. ಅಂಡ್ ಕರ್ಪೂರ ಗೌರಮ್ಮ ಅದು ಹೇಳ್ತೀನಿ.
ಹೇಳೋದಿದ್ರೆ ಹೇಳ್ಬೋದು, ಅನ್ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಐ ವಿಲ್ ಟೆಲ್ ಕಂಟಿನ್ಯೂ. ಸೊ ರೆಗ್ಯುಲರ್ ಮೆಡಿಟೇಷನ್ ಕ್ಲಾಸ್ ಥರ್ಸ್ಡೇ ನಡೀತಾ ಇದೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್, ನೆಕ್ಸ್ಟ್ ವೀಕ್ ನಾನು ಇರೋದಿಲ್ಲ. ಐ ಆಮ್ ಗೋಯಿಂಗ್ ಟು ಪಿರಮಿಡ್ ವ್ಯಾಲಿ ಫಾರ್ 5 days ವರ್ಕ್ಶಾಪ್. ಅದನ್ನ ನಾನು ಡೀಟೇಲ್ಸ್ ಶೇರ್ ಮಾಡಿದ್ದೆ ಗ್ರೂಪಲ್ಲಿ. ಸೊ ಪಿರಮಿಡ್ ವ್ಯಾಲಿಲಿ ಮೆಡಿಟೇಷನ್ ರಿಟ್ರೀಟ್ ಇದೆ. ಸೊ ನೆಕ್ಸ್ಟ್ ವೀಕ್ ಕ್ಲಾಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ವೀಕೆ ನಾನು ನಿಮ್ಮನ್ನು ನೋಡೋದು. ಅದೊಂದು ಅನೌನ್ಸ್ಮೆಂಟ್. ಓಕೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. I have time, I'll repeat 2 more times. Asato ma sadgamaya tamaso ma jyotirgamaya mrutyoma amritam gamaya. Om Shanti Shanti Shanti. Asato ma sadgamaya tamaso ma jyotirgamaya ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಥ್ಯಾಂಕ್ ಯು ಆಲ್. ಅಸತೋಮ ಸದ್ಗಮಯ ಅದು ಅರ್ಥ ತಿಳ್ಕೊಳ್ಳಿ. ನಾನು ವಾಟ್ಸಪ್ ಅಲ್ಲಿ ಅದ್ರದ್ದು ಕಳಿಸ್ತೀನಿ. ಇಟ್ ಈಸ್ ವೆರಿ ನೈಸ್. ಅಸತೋಮ ಸದ್ಗಮಯ ಅಂದ್ರೆ ಕತ್ಲಿಂದ ಬೆಳಕು ಕಡೆ ಕರ್ಕೊಂಡೋಗು. ಅಸತೋಮ ಸದ್ಗಮಯ, ವೆರಿ ವೆರಿ ನೈಸ್. Very nice class. Thank you so much. Everybody drop your feedback in the WhatsApp group, and also I will share ಅಂದ್ರೆ WhatsApp group ಅಲ್ಲಿ ನಿಮ್ಮ ಒಂದು ಫೀಲಿಂಗು ಅನುಭವನ ಶೇರ್ ಮಾಡಿ. ಪ್ರಗತಿ ತರ ಎಲ್ಲರೂ ಶೇರ್ ಮಾಡಿ, ಅವಾಗ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. 800 ಜನ ಇದ್ದಾರೆ ಗ್ರೂಪ್ ಅಲ್ಲಿ, ಆದ್ರೆ ಜಾಯಿನ್ ಆಗ್ತಾ ಇರೋದು 30 ಜನ. ಸೊ ಎಲ್ಲರನ್ನು ಇನ್ಸ್ಪೈರ್ ಮಾಡಿ ಆ ಗ್ರೂಪ್ ಅಲ್ಲಿ ಶೇರ್ ಮಾಡಿ ನಿಮ್ ಫೀಡ್ಬ್ಯಾಕ್ ನ, ನಿಮ್ಮ ಅನಿಸಿಕೆನ. ಆಮೇಲೆ ವಾಟ್ಸಪ್ ಲಿಂಕ್ ನ ನಿಮ್ ಫ್ಯಾಮಿಲಿ ಫ್ರೆಂಡ್ಸಿಗೆ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ. ಅಸತೋಮ ಸದ್ಗಮಯ ನಾನು ಮೀನಿಂಗ್ ಕಳಿಸ್ತೀನಿ. ಆ ಮೀನಿಂಗ್ ತಿಳ್ಕೊಂಡು ಹೇಳೋದ್ರಲ್ಲಿ ಬೇರೆನೆ ಒಂದು ವೈಬ್ರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಏನ್ ಬೇಕೋ ಅದನ್ನ ದೇವ್ರು ಕೊಡ್ಲಿ. ಯಾರಿಗಾರ ಏನಾರ ಕ್ವೆಶನ್ ಇದ್ರೆ ಒಂದೆರಡು ನಿಮಿಷ ಇರ್ತೀನಿ, ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. Otherwise, I will end the call. Thank you so much to everybody. Okay, good night all. Take care. Bye-bye.